Hey guys, welcome back to my YouTube channel Journey with Sudharanjit. ಇದೊಂದು ಟ್ರಿಪ್ ವ್ಲಾಗ್ ಆಗಿರುತ್ತೆ. ನಾವು ವಯನಾಡು ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಅರೌಂಡ್ 4 o'clock ಬಿಟ್ವಿ ಮನೇನ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಕೊಟ್ಟಿಯೂರ್ ಟೆಂಪಲ್ಗೆ ಹೋಗಿ ಅಲ್ಲಿಂದ 1 night ವಯನಾಡಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ನಾವು ಟೆಂಪಲ್ಗೆ ಹೋಗಂಗಿರಲಿಲ್ಲ. ಅದಕ್ಕೆ ಹೆಂಗಿದ್ರೂ ರೆಸಾರ್ಟ್ ಬುಕ್ ಮಾಡಿದ್ದೀವಲ್ಲ ಅಂತ ಜಸ್ಟ್ ಇವಾಗ ಕ್ಲೈಮೇಟು ವೆದರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ 1 night ಸ್ಟೇ ಆದರೂ ಹೋಗಿ ಬರೋಣ ಅಂತ ಹೋಗಿದ್ದಿದ್ದು ಈ ಟ್ರಿಪ್ಪು. ಹೋಗ್ತಾ ಮೈಸೂರಲ್ಲಿ ಹಂಗೆ ಟಿಫನ್ ಮುಗಿಸ್ಕೊಂಡ್ವಿ. ಚಾಮುಂಡೇಶ್ವರಿ ಮಿಲ್ಟ್ರಿ ಹೋಟೆಲ್ ಅಂತ ಒಂದು ರೀಲ್ಸಲ್ಲಿ ತುಂಬ ಫೇಮಸ್ ಆಗಿತ್ತು ಆ ಹೋಟೆಲ್ಲು. ಅಲ್ಲಿ ಟಿಫನ್ ಎಲ್ಲ ತಿಂದು ಹೊರಟ್ವಿ. ರೋಡ್ ಇರೋದು ಹೆಂಗೆ ಅದು ಅದೇ ಈ ರೋಡ್ನ ಕಟ್ ಮಾಡಿರೋದು ಅದು. ಒಂದು ನಿಮಿಷ ಮೂವ್ ಮಾಡಬೇಡ. ಹೋಗಬೇಕಾದ್ರೆ ಫಾರೆಸ್ಟ್ ಏರಿಯಾ ಕಡೆಗೆ ಹೋದ್ವಿ. ಎಲಿಫೆಂಟು, ಡೀರ್ಸು ಎಲ್ಲ ಕಾಣಿಸ್ತು. ಅಂದರೆ ತುಂಬ ಫಾರೆಸ್ಟ್ ಇರಲಿಲ್ಲ. ಒಂದು 1/2 hour ಜರ್ನಿಯಲ್ಲಿ ನಮಗೆ ಆ ಏರಿಯಾ ಸಿಕ್ತು ಅಷ್ಟೇ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಫುಲ್ ಗ್ರೀನರಿ, ಮತ್ತು ಎಲ್ಲಿ ನೋಡಿದ್ರೂ ಹರಿತಾ ನೀರೆಲ್ಲ ಕಾಣ್ತಿತ್ತು. ಅಂದರೂ ಕಡಿಮೆ ನೀರು, ಮಳೆ ಬಿದ್ದಿದ್ರೆ. Cloud Resort. Okay. I just entered Kerala now. Another 1 hour I'll be there. No. 11:30 ಅಷ್ಟರಲ್ಲಿ ರೆಸಾರ್ಟ್ ರೀಚ್ ಆದ್ವಿ. ನಾವು ಬುಕ್ ಮಾಡಿದ್ದಿದ್ದು ರೆಸಾರ್ಟು ಕ್ಲೋವ್ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತ. ನಾವು ಕೊಟ್ಟಿಯೂರ್ ಟೆಂಪಲ್ಗೆ ಹತ್ತಿರ ಆಗಲಿ ಅಂತ ಈ ರೆಸಾರ್ಟ್ ಚೂಸ್ ಮಾಡಿದ್ದಿದ್ದು. ಇಲ್ಲಿಂದ ಕೊಟ್ಟಿಯೂರ್ ಟೆಂಪಲ್ ಜಸ್ಟ್ 1 hour ಇತ್ತು. ಫುಲ್ ಗ್ರೀನರಿ. ಈ ರೆಸಾರ್ಟ್ ಸ್ವಲ್ಪ ಫಾರೆಸ್ಟ್ ಮಧ್ಯದ್ರಲ್ಲಿತ್ತು. ಹಾಗಾಗಿ ಎಲ್ಲಿ ನೋಡಿದ್ರೂ ಗ್ರೀನರಿ, ಆ ಟ್ರೀಸು ಮತ್ತು ಆ ಬರ್ಡ್ಸ್ದು ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಕೆಳಗಡೆ ಚೆನ್ನಾಗಿ ಅದು ಬ್ಲರ್ ಆಗಿ ಗೊತ್ತಾಯ್ತು. ಚೆನ್ನಾಗಿತ್ತಲ್ಲ. ಹಾಂ, ಫುಲ್ಲು ಫಾರೆಸ್ಟ್ ಏರಿಯಾ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ವ್ಯೂ. ಓಪನ್ ಮಾಡು. ಮೋಕ್ಷ ನೀನ್ ಕಾಣಿಸ್ತಾ ಇಲ್ಲ ಅದಕ್ಕೆ. ಈ ರೆಸಾರ್ಟ್ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ಡೌಟಿಂದಾನೇ ಬುಕ್ ಮಾಡಿದ್ವಿ. ಯಾಕಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್ ಇದು. ಬುಕ್ ಮಾಡೋದೇನೋ ಮಾಡಿಬಿಟ್ವಿ. ಹೋದ್ಮೇಲೆ ಅಮ್ಯುನಿಟೀಸು ಅಥವಾ ರೂಮ್ ಕ್ಲೆನ್ಲಿನೆಸ್ಸು ಎಲ್ಲ ಚೆನ್ನಾಗಿರುತ್ತೋ ಏನೋ ಅಂತ ಡೌಟಿಂದಾನೇ ಹೋಗಿ ಚೆಕ್ ಇನ್ ಆದ್ವಿ. ಬಟ್ ಅಲ್ಲಿ ನೋಡಿದವಾಗ ನಮ್ಗೆ ತುಂಬಾ ಸರ್ಪ್ರೈಸ್ ಆಯಿತು. ಇಷ್ಟು ಪ್ರೈಸಿಗೆ ಇಷ್ಟು ಚೆನ್ನಾಗಿದೆ ರೆಸಾರ್ಟ್ ಎಲ್ಲ ಅಂತ. ಈ ರೆಸಾರ್ಟಲ್ಲಿ ಪ್ರೈವೇಟ್ ಸ್ಟ್ರೀಮು ಇದೆ. ಅಂದರೆ ಇವಾಗ ರೈನಿ ಸೀಸನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಲ್ಲಿ ಸ್ವಲ್ಪ ನೀರು ಹರಿತಿತ್ತು. ಬಟ್ ನೆಕ್ಸ್ಟ್ ಮಂತ್ ಎಲ್ಲನೂ ಹೆವಿ ರೈನ್ಫಾಲ್ ಇರುತ್ತೆ ಮತ್ತು ನೀರು ಚೆನ್ನಾಗಿ ಹರಿತಿರುತ್ತೆ. ನನಗೆ ಈ ರೆಸಾರ್ಟ್ಗೆ ಹೋದಾಗ ಅಯಾತನ ಕೂರ್ಗ್ ಸಿಮಿಲರೇ ಅನಿಸ್ತಾ ಇತ್ತು. ಆ ರೆಸಾರ್ಟಲ್ಲೂ ರೂಮ್ ಕಾನ್ಸೆಪ್ಟ್ ಎಲ್ಲ ಸೇಮೇ ಇದೆ ಮತ್ತು ವಾಟರ್ ಫಾಲ್ಸ್ ಇದೆ. ಮೇನ್ ಹೈಲೈಟೇ ಆ ರೆಸಾರ್ಟಲ್ಲಿ ವಾಟರ್ ಫಾಲ್ಸು. ಬಟ್ ಇಲ್ಲಿ ಆ ಥರ ಫುಲ್ ವಾಟರ್ ಫಾಲ್ಸ್ ಇಲ್ಲ. ಬಟ್ ತುಂಬ ಸ್ವಲ್ಪ ಚಿಕ್ಕದಾಗೆ ವಾಟರ್ ಸ್ಟ್ರೀಮ್ ಥರ ಹರಿತಾ ಇದೆ ನೀರು. ಎಲ್ಲ ಒಂದು ಸ್ವಲ್ಪ ಸಿಮಿಲಾರಿಟಿನೇ ಅನಿಸ್ತು ಎರಡು ರೆಸಾರ್ಟೂ. ಚೆನ್ನಾಗೈತೆ, ನೀರು ಹರಿತಾವೆ.
ಇಲ್ಲಿ ಈ ಸ್ಟ್ರೀಮ್ ಹತ್ರನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರೂಮ್ಗೆ ಹೊಟ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಈ ನೇಚರ್ ಮಧ್ಯದಲ್ಲಿ ವಾಟರ್ ಫಾಲ್ಸ್ ಥರ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಏನಂತೆ ರೂಮ್ ನಂಬರು ಹಾಂ 1118 ನೋಡ ಈವ್ನಿಂಗ್ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಅಲ್ಲೇ ರೆಸಾರ್ಟ್ ಹತ್ರದಲ್ಲೇ ಒಂದು ಸ್ಪಾಟ್ ಇದೆ, ನೆಟ್ಟರ ಗ್ರಾಮಮ್ ಅಂತ. ಒಂದು ಹರಿತರ ನೀರು, ಫುಲ್ ಗ್ರೀನರಿ ಥರ ಇರೋ ಒಂದು ಸ್ಪಾಟು. ಅಂದರೆ ನಾರ್ಮಲ್ ಒಂದು ನೀರು ಫ್ಲೋ ಆಗ್ತಾ ಇರೋದು ಅಷ್ಟೇ, ಬಟ್ ಅದೊಂಥರ ಟೂರಿಸ್ಟ್ ಸ್ಪಾಟ್ ಥರನೇ ಆಗ್ಬಿಟ್ಟಿತ್ತು. ತುಂಬ ಜನ ಇದ್ದರು. ಮತ್ತು ಬ್ರಿಡ್ಜ್ ಒಂದಿದೆ ಅಲ್ಲಿ ಈ ಸಣ್ಣ ಸಣ್ಣ ಕೆಫೆ ಆ ಥರ ಎಲ್ಲ ಇತ್ತು. ಅಲ್ಲೇ ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಈವ್ನಿಂಗ್ ಹೋಗಿರೋದ್ರಿಂದ ಸನ್ಸೆಟ್ ಟೈಮು, ತುಂಬ ಗಾಳಿ, ತುಂಬ ಚೆನ್ನಾಗಿತ್ತು ವೆದರು. ಕ್ಲಾರಿಟಿ ಆಯ್ತು ನೋಡಿ ನೀರು. ನೀನು ಏನಾದರೂ ಇದ್ರೆ ಹಂಗೆ ಕಾಣಿಸುತ್ತೆ. ಬರ್ರಿ ಹೋಗೋಣ. ಹಿಂಗ್ ಚೆನ್ನಾಗಿ ಬರ್ತಾ ಇದೆ. ಹಿಂಗೋಗಿ ಪಾಸ್ ಆಗಿದ್ರೆ ಅದು ಚಾಕ್ಲೇಟ್ ಆರೆಂಜ್ ಚೆನ್ನಾಗಿರ್ತಾ ಇತ್ತಲ್ಲ. ಕಾಣಿಸ್ತಿಲ್ಲ, ಎಷ್ಟೊಂದಿತ್ತು. ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಡ್ರೈವ್ ಹೋದರೆ ಟೌನ್ ಇದೆ. ಅಲ್ಲಿ ಡಿನ್ನರ್ ಏನಾರ ಟೇಕ್ ಅವೇ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ. ರಿಟರ್ನ್ ಬರ್ಬೇಕಾದ್ರೆ ಆಲ್ಮೋಸ್ಟ್ 7:30 ಆಗಿತ್ತು. ನಾವು ಸ್ಟೇ ಮಾಡಿದ್ದಿದ್ದು ರೆಸಾರ್ಟ್ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ. ನಾವು ಹೋಗಬೇಕಾದ್ರೆ ಅಷ್ಟು ಕತ್ಲಾಗಿರಲಿಲ್ಲ, ನಮ್ಗೆ ಐಡಿಯಾ ಇರಲಿಲ್ಲ ಈ ಥರ ಅನಿಮಲ್ಸ್ ಎಲ್ಲ ಓಡಾಡ್ತಿರುತ್ತೆ ಅಂತ. ರಿಟರ್ನ್ ಬರ್ಬೇಕಾದ್ರೆ ತುಂಬ ಕತ್ಲಾಗ್ಬಿಟ್ಟಿತ್ತು. ಫುಲ್ಲು ರೋಡ್ ಸೈಡೇ ಡೀರ್ಸು ಮತ್ತು ಬೈಸನ್ನು ಎಲ್ಲ ಓಡಾಡ್ತಾ ಇತ್ತು. ಒಂಥರ ಗಾಬರಿ ಅನಿಸ್ತು, ಮತ್ತು ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅನ್ಸನೂ ಅನಿಸ್ತು. ಡಿನ್ನರ್ಗೆ ಕೇರಳ ಸ್ಟೈಲ್ ಬಿರಿಯಾನಿ ಮತ್ತು ಆಲ್ಫಮ್ ಕಬಾಬ್ ಎಲ್ಲ ಅಲ್ಲಿ ಫೇಮಸ್ ಅಂತ ಅದನ್ನೇ ಟ್ರೈ ಮಾಡಿದ್ವಿ. ಅದಕ್ಕೆಲ್ಲ ವೆನಿಲಾ ಮಿಲ್ಕ್ ಶೇಕ್ ಅದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪ್ರಾಪರ್ ವಯನಾಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಟೀ ಎಸ್ಟೇಟು ಮತ್ತು ಈ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇತ್ತು. ನಾವು ಉಳ್ಕೊಂಡಿದ್ದು ರೆಸಾರ್ಟ್ಗಿಂತ 1 hour ಜರ್ನಿಯಲ್ಲಿ ಅದೆಲ್ಲ ಸಿಗುತ್ತೆ. ನಾವು ಫಸ್ಟು ಅಂದ್ಕೊಂಡಿದ್ದು ATV ರೈಡ್ಗೆ ಹೋಗೋಣ ಟೀ ಎಸ್ಟೇಟ್ ಮಧ್ಯದ್ರಲ್ಲಿ ಅಂತ ಅಂದ್ಕೊಂಡಿದ್ದು. ಬಟ್ ನಾವು ಹೋದಾಗ ಅಲ್ಲಿ ಕ್ಲೋಸ್ ಆಗಿತ್ತು. ಅವತ್ತಿನ ದಿವಸ ಹಾಲಿಡೇ ಅಂತ ನಾವು ನೆಕ್ಸ್ಟು ಬೇರೆ ಥರ ಗೇಮ್ಸ್ ಎಲ್ಲ ಆಡಿದ್ದು. ಇದಾಗೆ ನಾವು ಬರೋದು. ಹೌದಾ? ಅದರಲ್ಲ ಹೊಸದಾಗಿ
ಇದೆಯಾ ಈ ಮೂವಿ? ಫಸ್ಟು ಇದಕ್ಕೆ ಹೋಗೋಣ. ATV. ಯಾ ಹೋಗು. ಏನು ಭಯ ಆಗೋಯ್ತಾ ನಿಂಗೆ? ಟೂ ಅಂಡ್ ಟೂ ಇದೆ. ಅದರಲ್ಲಿ ಮತ್ತೆ ರಿಟರ್ನ್ ಬರ್ಬೋದಾ? ವಾಯನಾಡು ಅಡ್ವೆಂಚರಸ್ ಪಾರ್ಕ್ಗೆ ಬಂದಿದ್ವಿ. ಕೆಳಗಡೆ ಟಿಕೆಟ್ ತೊಗೊಂಡ್ರೆ ಅವರೇ ಜೀಪಲ್ಲಿ ಮೇಲೆ ತೊಗೊಂಬಂದುಬಿಡ್ತಾರೆ. ಇದೊಂಥರ ಹಿಲ್ಸ್ ಥರ ಜಿಪ್ ಲೈನ್ಗೆ ಮತ್ತು ಸ್ವಿಂಗ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 4 ಟೈಪ್ಸ್ ಆಫ್ ಗೇಮ್ಸ್ ಇತ್ತು. ನಾವು ಜಿಪ್ ಲೈನ್ ಯಾವಾಗಲೂ ಮಾಡಿದ್ವಲ್ಲ ಅಂತಂದ್ಬಿಟ್ಟು ಈ ಬ್ಯಾಸ್ಕೆಟಲ್ಲಿ ಹೋಗೋ ಥರ ಚೂಸ್ ಮಾಡ್ಕೊಂಡಿದ್ವಿ. ಬಟ್ ಅದು ತುಂಬಾ ಬೋರಿಂಗ್ ಅನಿಸ್ತು. ಡೌನ್ ಗೊತ್ತಾಗೋದು. ಮೋಕ್ಷನ್ನ ಬಂದಿಲ್ಲ. ಇದು ಬೈಸೈಕಲ್ ರೈಡು. ರೋಪ್ ಮೇಲೆ ಸೈಕಲ್ ತುಳ್ಕೊಂಡು ಹೋಗೋದು. ಮೊದಲೇ ಬ್ಯಾಲೆನ್ಸ್ ಆಗಿರುತ್ತೆ ಇದು. ನಾವೇನು ಬ್ಯಾಲೆನ್ಸ್ ಮಾಡೋಷ್ಟು ಇರಲ್ಲ ಇದು. ಜಸ್ಟ್ ನಾವು ಪೆಡಲ್ ತುಳ್ಕೊಂಡು ಹೋಗೋದು. ನೋಡೋಕೆ ಸ್ವಲ್ಪ ಈಸಿ ಥರನೇ ಅನಿಸ್ತು ಇದು. ಬಟ್ ನಾವೇ ಪೆಡಲ್ ಮಾಡಿಕೊಂಡು ಮುಂದಕ್ಕೆ ಹೋದಾಗ ಆ ಹೈಟಿಂದ ನಾವು ಕೆಳಗಡೆ ನೋಡಿದಾಗ ಎಲ್ಲಿ ಬ್ಯಾಲೆನ್ಸ್ ತಪ್ಪು ಬಿದ್ದೋಗ್ತಾ ಇದ್ದೀವಿ ಅನ್ನೋ ಥರ ಅನಿಸ್ಬಿಡ್ತು. ಅವ್ರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳಬೇಕಾದ್ರೂ ಏನು ಆರಾಮಾಗಿರುತ್ತೆ. ಮೊದಲೇ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಜಸ್ಟ್ ಪೆಡಲ್ ಮಾಡೋದು ನಾವು ಅಷ್ಟೇ ಅನ್ನೋ ಇದರಲ್ಲಿ ಹೋಗ್ಬಿಟ್ಟೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕೆಳಗಡೆ ನೋಡಿದ ತಕ್ಷಣ ನಂಗೆ ತುಂಬ ಭಯನೇ ಆಗೋಯಿತು. ಅದು ಮೊದಲೇ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಬಟ್ ಸ್ಟಿಲ್ ನಾವು ತುಳಿಬೇಕಾದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತೆಲ್ಲ ಮೈಂಡಿಗೆ ಏನೇನೋ ಥಾಟ್ ಬರ್ತಾಯಿತ್ತು. ಬಟ್ ನಾನು ಆ ಕಡೆ ಈ ಕಡೆ ಏನೂ ನೋಡಿಲ್ಲ. ಜಸ್ಟ್ ಮುಂದೆ ಫೋಕಸ್ ಮಾಡ್ಕೊಂಡೇ ಹೋಗ್ಬಿಟ್ಟೆ. ಅಲ್ಲಿಂದ ರಿಟರ್ನ್ ಮತ್ತೆ ಬರಬೇಕಾಗಿತ್ತು. ಆವಾಗ ಜೊತೇಲಿ ಬಂದ್ವಿ. ಹಾಗಾಗಿ ಏನು ಅಷ್ಟು ಭಯ ಎಲ್ಲ ಅನಿಸಿಲ್ಲ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಭಯ ಆಯಿತು ನನಗಿದು. Only three members. Only three. ಮಳೆ ಬರುತ್ತೆ ಮೋಕ್ಷ ಏನು
ಹಾಂ ಹೌದಾ ಒಂದು ನಿಮಿಷ ಮಾಡ್ತೀನಿ, ಒಂದು 5 ನಿಮಿಷ. ಹ್ಞೂ ನಂಗೆ ಭಯಪ್ಪ. ಚೆನ್ನಾಗಿ ಬಂತಪ್ಪ ಲಾಸ್ಟ್. ನಾನು ನೆನೀತಾ ಇದ್ದೀನಿ. ಬಿಡೋಕ್ಕಿಂತ 1 ಅವರ್ ಅಲ್ಲ, 3 ಅವರ್ ಆದದ್ನ ಎಂತ ಇನ್ನ ಗೋಕಟ್ಟಿಂಗ್. ನಾನು ವಿಡಿಯೋ ಹೋಗ್ಬಿಟ್ನಪ್ಪ, ನಾನು ಹೋಗ್ಲಾ? ಇದು ವಿಡಿಯೋ ಮಾಡ್ಬಿಟ್ಟು ಮಿಸ್ ಮಾಡ್ಕೊಂಡು ನಂಗೆ ಬೇಡಪ್ಪ. ನಿನಗೂ ಆಗಿತ್ತು ಅನ್ನೋ ತಿಂಗಳು. ಅದು ಒಟ್ನಾಗ ಕ್ಲೂ ಇಲ್ದಿರ ಬಿಟ್ಬಿಡ್ತಾರಲ್ಲ ಅದೇ. ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸೋಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು. ವೆದರ್ ತುಂಬಾ ಚೆನ್ನಾಗಿತ್ತು. ಆ ಗ್ರೀನರಿಗೆ ಫುಲ್ ಡ್ರಿಸಿಲಿಂಗ್ ಆಗೋಕ್ಕಂತೂ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು. ಎಲ್ಲಿ ಅಬ್ರಾಡ್ ಫೀಲ್ ಗೊತ್ತಾಯ್ತಲ್ಲ. ಹಾಂ, ಹೇಳ್ದೆ ಐ ಸಿ ಕೇಳಲ್ಲ ನಿಮ್ಮ ಅಕ್ಕನ. ಲೆಟ್ ಮೀ ಸಿ ಮುಂದೆ ಇರೋ ಮಗು ಮಕ್ಕಳ ರಿಟರ್ನ್ ಮನೆಗೆ ಬರಬೇಕಾದ್ರೆ ನಾವು ಬಂಡೀಪುರ್ ಫಾರೆಸ್ಟ್ ಕಡೆಯಿಂದನೇ ಬರೋಣ ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ನಾವು ಪ್ರಾಪರ್ ವಯನಾಡಿಗೆ ಹೋಗ್ಬಿಟ್ಟು ಆ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ 5-5:30 ಹಂಗೆ ಲಂಚ್ ಎಲ್ಲ ಮುಗಿಸ್ಕೊಂಡು ಬಂಡೀಪುರ್ ಫಾರೆಸ್ಟ್ ಕಡೆಗೆ ಬಂದ್ವಿ. ಆವಾಗ ಕ್ಲೈಮೇಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹೋಗಬೇಕಾದ್ರೆ ಬಂಡೀಪುರ್ ಕಡೆ ಹೋಗಿಲ್ಲ, ರಿಟರ್ನ್ ಬರಬೇಕಾದ್ರೆ ಬಂಡೀಪುರ್ ಫಾರೆಸ್ಟ್ ಕಡೆಯಿಂದನೇ ಬರೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ವಯನಾಡಿಗೆ ಹೋದಾಗ ಈ ರೂಟ್ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಈ ರೂಟು. ಅನಿಮಲ್ಸ್ ನೋಡೋ ಚಾನ್ಸು ಜಾಸ್ತಿ ಇರುತ್ತೆ ಈ ರೂಟಲ್ಲಿ. ಜೊತೆಲಿ ನಾವು ಬಿಟ್ಟಿದ್ದ ಟೈಮ್ಗೆ ತುಂಬಾ ಮಳೆ ಬರ್ತಾ ಇತ್ತು. ಜೋರು ಮಳೆನೂ ಅಲ್ಲ, ಲೈಟ್ ಡ್ರಿಸಲಿಂಗ್ ಥರ. ಆ ರೋಡ್ ಅಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವು. ಅಲ್ಲಿಂದ 7-7:30ಗೆ ಮೈಸೂರು ರೀಚ್ ಆದ್ರಿ. ಮೈಸೂರಲ್ಲೂ ಜೋರು ಮಳೆ ಇತ್ತು. ಸಾಪಾ ಬೇಕ್ರಿ ನಾನು ಯಾವತ್ತೂ ಹೋಗಿರಲಿಲ್ಲ ಅಂತ ಫಸ್ಟ್ ಟೈಮ್ ಹೋಗಿದ್ವಿ. ಈಗಿದು ಮೈಸೂರಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಪ್ಲೇಸ್ ಇದು, ಹಾಗಾಗಿ ವಿಸಿಟ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಶಾರ್ಟ್ ವಯನಾಡು ಟ್ರಿಪ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.